ನಮಸ್ತೆ, ವೆಲ್ಕಮ್ ಟು ಅಶ್ವಿ ಪ್ರಾಪರ್ಟೀಸ್. ನಾನು ನಾಗರಾಜ್ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮ ಮುಂದೆ ಹೊಸ ಲೇಔಟ್ ಇನ್ಫಾರ್ಮೇಷನ್ ಜೊತೆಗೆ ಇವತ್ತೊಂದು ಹೊಸ ಲೇಔಟ್ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮ್ಗೆ ನೆಲಮಂಗಲ ಟುವರ್ಡ್ಸ್ ಸೊಂಡೆಕೊಪ್ಪ ರೋಡಲ್ಲಿ ಕೋರ್ಟ್ ಹಿಂಭಾಗನೇ ಇರುವಂಥ ಲೇಔಟ್ ಆಗಿದೆ. ಇದ್ರಲ್ಲಿ ಟೋಟಲ್ 11 ಸೈಟ್ ಇದೆ. ಈ ಲೇಔಟ್ ನೋಡೋಕ್ಕಿಂತ ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ನೀವು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಬೇರೆ ಬೇರೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ನಿಮಗೆ. ಸೊ ಇದು ಬಂದ್ಬಿಟ್ಟು ಟೋಟಲಿ ಅರ್ಧ ಎಕರೆಯಲ್ಲಿ ಮಾಡಿರುವಂಥ ಲೇಔಟ್ ಆಗಿದೆ. ಇದು DC ಕನ್ವರ್ಷನ್ ಆಗಿ ನಗರಸಭಾ ಲಿಮಿಟ್ಸಲ್ಲಿ ಈ ಖಾತಾ ಇಂಡಿವಿಜುವಲ್ ಆಗಿ ಈ ಖಾತೆ ಇರುವಂಥ ಲೇಔಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಬರೀ 11 ಸೈಟ್ ಮಾತ್ರ ಇದೆ. ಆಲ್ರೆಡಿ 2 ಸೈಟ್ ಸೇಲ್ ಆಗಿರೋದ್ರಿಂದ ಇನ್ನು ಲಿಮಿಟೆಡ್ ಸೈಟ್ಸ್ ಮಾತ್ರ ಖಾಲಿ ಇದೆ ಇದರಲ್ಲಿ. ಸೊ ಜೊತೆಗೆ ನಿಮಗಿದು ಟೋಟಲ್ 11 ಸೈಟ್ ಇದು 11 ಸೈಟ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಈಸ್ಟ್ ಫೇಸಿಂಗ್ ಇರೋದ್ರಿಂದ ಸೊ ಫುಲ್ ಡೆವಲಪ್ಮೆಂಟ್ ಆಗಿದೆ. ಸೊ ನಿಮ್ಗೆ ಇದ್ರ ಲೊಕೇಶನಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಬೆಂಗಳೂರಿಂದ ಬರೋದಾದರೆ ಬ್ಯಾಂಗ್ಳೂರಿಂದ ಬಂದು ನೀವು ನೆಲಮಂಗಲ ಜಂಕ್ಷನಲ್ಲಿ ರೈಟ್ ತೊಗೊಂಡ್ರೆ ನೀವು ನೆಲಮಂಗಲ ಹೋಗ್ತದೆ, ಸ್ಟ್ರೈಟ್ ಹೋದರೆ ನೀವು ತುಮಕೂರು ಕಡೆ ಹೋಗ್ತಾರೆ, ಲೆಫ್ಟ್ ತೊಗೊಂಡ್ರೆ ಇದು ನಿಮಗೆ ಸೊಂಡೆಕೊಪ್ಪ ರೋಡ್ ಕಡೆ ಸಿವಿಲ್ ಕೋರ್ಟ್ ಕಡೆ ಹೋಗುತ್ತೆ. ಸೊ ನಾವೀಗ ಈ ಜಂಕ್ಷನಿಂದ ಲೆಫ್ಟ್ ತೊಗೊಂಡ್ರೆ ನಮ್ಮ ಲೇಔಟ್ ಕಡೆ ಹೋಗ್ತೀವಿ. ಸೊ ಲೆಫ್ಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದ ನಂತರ ರೈಟ್ ಸೈಡ್ಗೆ ಕೋರ್ಟ್ ಸಿಗುತ್ತೆ. ಕೋರ್ಟ್ ಆದ ನಂತರ ಇಮಿಡಿಯೇಟಾಗಿ ನಾವು ರೈಟ್ ತೊಗೋಬೇಕಾಗುತ್ತೆ. ಈ ಜಾಗದಿಂದ ನಾವು ರೈಟ್ ತೊಗೊಂಡ್ರೆ ನಮ್ಮ ಲೇಔಟ್ಗೆ ಹೋಗ್ತೀವಿ. ಇದು ಬಂದ್ಬಿಟ್ಟು ನೆಕ್ಸ್ಟು ಈ ಲೇಔಟ್ಗೆ ಅಟ್ಯಾಚ್ ಆಗಿ BMRD ಲೇಔಟ್ ಮಾಡೋರೆ, ಸೊಸೈಟಿ ಲೇಔಟ್ ಅಂತ ದೊಡ್ಡ ಲೇಔಟು, ಆಲ್ರೆಡಿ ಹಳೆ ಲೇಔಟು. ಅದ್ರಲ್ಲಿ ಕೂಡ ಫುಲ್ಲೆಲ್ಲ ಡೆವಲಪ್ಮೆಂಟ್ ಆಗಿ ಫುಲ್ಲೆಲ್ಲ ಮನೆಗಳು ಯಾವುದೂ ಆಗಿಲ್ಲ. ಸೊ ಫುಲ್ಲೆಲ್ಲ ಸೇಲ್ ಆಗಿಬಿಟ್ಟಿದೆ. ಸೊ ಈ ಲೇಔಟ್ಗೆ ಅಟ್ಯಾಚ್ ಆಗಿ ಈ ನಮ್ಮ ಲೇಔಟು ಎಕ್ಸಾಕ್ಟ್ ಆಗಿರುವಂಥದ್ದು. ಸೊ ಇದು ಸೊಂಡೆಕೊಪ್ಪ ರೋಡ್. ಈ ಸೊಂಡೆಕೊಪ್ಪ ರೋಡ್ ಕೂಡ ಈಗ ವೈಡ್ನಿಂಗ್ ಆಗ್ತಾಯಿದೆ. ಅರೌಂಡು 240 ಫೀಟ್ ತನಕ ವೈಡ್ನಿಂಗ್ ಆಗ್ತಾಯಿದೆ. ಸೊ ಇದು ಕೂಡ ಮೈನ್ ರೋಡ್ ಆಗ್ತಾಯಿದೆ. ನೆಲಮಂಗಲ ಸಿಟಿ ಔಟ್ಸ್ಕಟ್ಸ್ ಎಲ್ಲ ಕನೆಕ್ಟ್ ಮಾಡ್ತಾರಂಥ ಒಂದು ರಿಂಗ್ ರೋಡ್ ಆಗಿದೆ. ಕೆಂಗೇರಿ ಕಡೆ ಎಲ್ಲ ಹೋಗುತ್ತೆ ನೋಡಿ. ಇದು ಬಂದ್ಬಿಟ್ಟು ನಮ್ಮ ಲೇಔಟು SLN ಎನ್ಕ್ಲೇವ್ ಅಂತ. ಎಂಟ್ರೆನ್ಸ್ಗೆ ನಿಮಗೆ CC ರೋಡ್ಸ್ ಇರ್ತವೆ. ಸೊ CC ರೋಡು ಫುಲ್ ಕಂಪ್ಲೀಟಾಗೆಲ್ಲ ಈಸ್ಟ್ ಫೇಸಿಂಗ್ ಇರ್ತವೆ ಲೇಔಟಲ್ಲಿ. ವರ್ಕೆಲ್ಲ ಮುಗಿದಿದೆ. ಡ್ರೈನು, ಸ್ಯಾನಿಟ್ರೀಸ್ ಎಲ್ಲ ಮಾಡಿದ್ದೀವಿ. ಸೊ ನಗರಸಭೆ ಲಿಮಿಟ್ಸ್ ಇರೋದ್ರಿಂದ ನಿಮ್ಗೆ ವಾಟರ್ ನಗರಸಭೆ ಅವರು ಕೊಡ್ತಾರೆ. ಸೊ ಎಲೆಕ್ಟ್ರಿಸಿಟಿ ಮಾಡಿದ್ದೀವಿ. ಸೈಟ್ ನಮ್ಮ ಸೊಸೈಟಿ ಮಾರ್ಕೇಷನ್ಸ್ ನೋಡ್ತಾ ಇದ್ದಾರೆ. ಡ್ರೈನ್ ಮಾಡಿದ್ದೀವಿ. ಸೊ ನೀವು ಇಮಿಡಿಯೇಟಾಗಿ ಕೂಡ ಮನೆ ಕಟ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಕ್ಚುಲಿ ಇದರ ಹಿಂಭಾಗೆಲ್ಲ ಮನೆಗಳೆಲ್ಲ ಮಾಡ್ತಾವ್ರೆ, ಓಕೆನಾ, ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಇದು ನೋಡಿ, ಇದು ಬಂದ್ಬಿಟ್ಟು ನಿಮಗೆ BMRD ಲೇಔಟ್ ಅಂತ ಹೇಳ್ಬಿಟ್ಟು ಹೇಳಿ. ಇದು ಆಲ್ರೆಡಿ ಹಳೆ ಲೇಔಟು, ತುಂಬ ಹಳೆಯದು. ಎಲ್ಲ ಇನ್ವೆಸ್ಟ್ ಮಾಡಿ ಸೊ ಫುಲ್ ಡೆವಲಪ್ಮೆಂಟ್ ಆಗೋಗಿದೆ. ಅದೆಲ್ಲ ನೆಲಮಂಗಲ ಟೌನ್ ಇರುವಂಥ ಮನೆಗಳು. ಈಗ ನಾವು ತೋರಿಸ್ತಾ ಇದ್ದೀನಲ್ಲ, ನೆಲಮಂಗಲ ಟೌನಲ್ಲಿರುವಂಥ ಮನೆಗಳು ಇವು. ತುಂಬ ಹತ್ರ ಇದೆ. ಮನೆ ಕೂಡ ಕಟ್ಕೊಂಡು ವಾಸ ಮಾಡ್ಬೋದು ಇಮಿಡಿಯೇಟಾಗಿ ನೀವು. ಸೊ ಅದು ಕೂಡ ಬಜೆಟು ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮೆಲ್ಲ ರೀಸನಬಲ್ ಇದೆ. ಸೊ ಮೇಜರಾಗಿ ಇಲ್ಲಿ ಲಿಮಿಟೆಡ್ ಸೈಟ್ಸ್, ಬರೀ 11 ಸೈಟ್ ಮಾತ್ರ ಇರೋದು. 11 ಸೈಟ್ ಇರೋದ್ರಿಂದ ಆದಷ್ಟು ಬೇಗ ಬನ್ನಿ, ಬೇಗ ಬುಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿ. ಈ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು SLN ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು ಹೇಳಿ. ಬರೀ 11 ಸೈಟ್ ಮಾತ್ರ ಇರುವಂಥದ್ದು. ಆಲ್ರೆಡಿ 2 ಸೈಟ್ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನು ಜಾಸ್ತಿ ಸೈಟ್ಸ್ ಇಲ್ಲ. ಸೊ ಈ ಒಂದು ನಮ್ಮ ಲೇಔಟು ಹೋಗ್ಬೇಕಾದ್ರೆ ಬಿಫೋರ್ ದಟ್ ಒಂದು ಸೊಸೈಟಿ ಲೇಔಟ್ ಇದೆ. ಅದು ದೊಡ್ಡ ಸೊಸೈಟಿ ಲೇಔಟು. ಸೊ ಆ ಸೊಸೈಟಿ ಲೇಔಟ್ಗೆ ಅಟ್ಯಾಚ್ ಆಗಿ ಈ ನಮ್ಮ ಲೇಔಟ್ ಇರುವಂಥದ್ದು. ಅದು ಬಂದ್ಬಿಟ್ಟು ನಿಮಗೆ ಸೊಸೈಟಿ ಲೇಔಟ್ ಬಂದ್ಬಿಟ್ಟು ಅರೌಂಡು ESIC ಪೋಸ್ಟಲ್ ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಹೌಸಿಂಗ್ ಸೊಸೈಟಿ ಅಂತ ಬಿಟ್ಟು ಹೇಳಿ. ಸೊ ದೊಡ್ಡ ಲೇಔಟ್ ಇದೆ ಅದು ಕೂಡ. ಸೊ ನಗರಸಭಾ ವಾರ್ಡ್ ನಂಬರ್ 27 ಸೇರುವಂಥದ್ದು ಈ ಒಂದು ಜಾಗ ಆಗಿದೆ. ಇದು ಇನ್ನು ನೋಡ್ತಾ ಇದ್ರಲ್ಲ, ಇದು ನಗರಸಭಾ ವಾರ್ಡ್ ನಂಬರ್ 27 ಸೇರುವಂಥದ್ದು. ಇದು ಮನೆ ಕೂಡ ಕಟ್ಕೋಬೋದು. ಡೆವಲಪ್ಮೆಂಟ್ ಎಲ್ಲ ಮಾಡಿ ಮುಗಿಸಿದ್ವಿ. ಇನ್ ಕೇಸ್ ಯಾವುದೇ ರೀತಿ ನಿಮಗೆ ಬೇರೆ ಡೀಟೇಲ್ಸ್ ಬೇಕಂದ್ರೆ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ನಾಗರಾಜ್ ಅಂತ. ಇವನು ಫಸ್ಟಲ್ಲಿ ನೀವು ನಂಬರ್ ಕೂಡ ಬಂದಿರುತ್ತೆ. ಸೊ ಅದೇ ನಂಬರ್ಗೆ ನೀವು ಫೋನ್ ಕೂಡ ಮಾಡ್ಬೋದು. ನಾನು ಡೀಟೇಲ್ಸ್ ಕೊಡ್ತೀನಿ. ಎನಿ ಟೈಮ್ ನೀವು ವಿಸಿಟ್ ಕೂಡ ಕಾಲ್ ಮಾಡ್ಬೋದು. ಜಾಗ ತೋರಿಸ್ತೀವಿ. ಲಿಮಿಟೆಡ್ ಸೈಟ್ಸ್ರಿಂದ ಆದಷ್ಟು ಬೇಗ ಬಂದರೆ ಒಳ್ಳೆ ಸೈಟ್ಸ್ ನಿಮ್ಗೆ ಸಿಗುತ್ತೆ ನೋಡಿ. ನಮ್ಮ ಲೇಔಟ್ಗೆ ಅಟ್ಯಾಚ್ ಆಗಿರೋದು ಈ ಒಂದು ಸೊಸೈಟಿ ಲೇಔಟು ನಗರಸಭಾ ವಾರ್ಡ್ ನಂಬರ್ 27 ಸೇರಿರುವಂಥ ಜಾಗ ಆಗಿರುತ್ತೆ. ನಿಮಗೇನಾದರೂ ಲೇಔಟ್ ನೋಡಬೇಕಂತಂದರೆ ದಯವಿಟ್ಟು ನೀವು ಕಾಲ್ ಮಾಡ್ಬೋದು. ನಾನು ನಂಬರ್ ಕೊಟ್ಟಿರ್ತೀನಿ. ನಿಮಗೆ ಲೇಔಟ್ ನೋಡಿದ ನಂತರ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು.